ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಕರೆಸಿಕೊಂಡು ಸ್ನೇಹಿತರೆ ಚಾಕು ಇರಿದ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ನರಳಾಡ್ತಾ ಇದ್ದಂತ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಿರಣ್ ಎಂಬಾತನೇ ಸ್ನೇಹಿತರಿಂದ ಚಾಕು ಇರಿತಕ್ಕೊಳಗಾಗಿ ಮೃತಪಟ್ಟಂತ ಯುವಕ. ಸ್ನೇಹಿತ ರವಿಚಂದ್ರ ಎಂಬುವವನ ಬರ್ತ್ಡೇಗೆ ಕಿರಣ್ ತೆರಳಿದ್ದನು. ಈ ವೇಳೆ ಯುವತಿ ವಿಚಾರಕ್ಕೆ ವಸಂತ್, ಮಧು, ಅಭಿ, ಸಿದ್ದರಾಜು ಎಂಬುವವರು ಕಿರಣ್ನನ್ನ ಮನಸ್ಸೋ ಇಚ್ಛೆ ತಡಿಸಿ ಚಾಕುವಿನಿಂದ ಇರುತ್ತಿದ್ದಾರೆ. ಬರ್ತ್ಡೇ ಬಾಯ್ ರವಿಚಂದ್ರನಿಂದಲೂ ಕೂಡ ಹಲ್ಲೆಯಾಗಿದೆ. ಮನೆಗೆ ವಾಪಸ್ ಹೋಗಲು ಬಿಡದೆ ಬೈಕ್ಗೆ ಡಿಕ್ಕಿ ಹೊಡೆದು ಕೊಲೆಗೆ ಯತ್ನಿಸಿದ್ದು, ಕಿರಣ್ ತಮ್ಮನಿಗೆ ಕರೆ ಮಾಡಲು ಮುಂದಾದಾಗ ಮತ್ತಷ್ಟು ಕ್ರೂರತ್ವವನ್ನ ತೋರಿದ್ದಾರೆ ಈ ದುಷ್ಕರ್ಮಿಗಳು. ಮೊಬೈಲ್ ಅನ್ನ ಕಸಿದುಕೊಂಡು ದೊಣ್ಣೆಯಿಂದ ಕೂಡ ಹಲ್ಲೆ ನಡೆಸಿದ್ದಾರೆ. ತಕ್ಷಣ ಗಾಯಾಳು ಕಿರಣ್ಣನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಆಸ್ಪತ್ರೆಯ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಂತ ಕಿರಣ್ ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ.